ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ನಾವು ಭಾರಿ ಒಂದು ಸೌಖ್ಯವಾಗಿದ್ದೇವೆ. ಚಿಕ್ಕಮಗಳೂರಿನ ಬ್ಲಾಸಮ್ ರೆಸಾರ್ಟಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೇನೆ. ಒಳ್ಳೆ ವ್ಯೂ ಮಾರ. ಬಟ್ ನಮ್ಮ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಎಂತ ಆಡ್ತಾ ಉಂಟು, ಅದನ್ನೆಲ್ಲ ಥಿಂಕ್ ಮಾಡಿದಾಗ ಕುಶಲಕ್ಷೇಮ ಸೌಖ್ಯ ಎಲ್ಲ ಸಹ ಹೊರಟೋಗ್ತಾ ಉಂಟು. ನಿನ್ನ ಮ್ಯಾಚ್ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಇತ್ತು. ನಿಮ್ಗೆ ಎಲ್ರಿಗೂ ಸಹ ಗೊತ್ತುಂಟು ಎಂತ ಆಗಿದೆ ಅಂತ. ನಾವೀಗ ಒಪಿನಿಯನ್ ಮಾತ್ರ ಪಾಸ್ ಮಾಡ್ಬೋದು. ಮ್ಯಾಚ್ ಆಗಿತ್ತು, ಮ್ಯಾಚ್ ಹೀಗಿತ್ತು ಅಂತ ಹೇಳಲಿಕ್ಕೆ ಅಂದರೆ ಬೇಜಾರಾಗ್ತದೆ ಅದ್ರ ಬಗ್ಗೆ ಮಾತಾಡಿದರೆ. ಅಂದರೆ 331 ರನ್ ಹೊಡೆದು ಕೂಡ ಒಂದು ಡಿಫೆಂಡ್ ಮಾಡಲಿಕ್ಕಾಗೋದಿಲ್ವಾ ಇಂಡಿಯನ್ ಟೀಮಿಗೆ? ನಿನ್ನೆ ಏನು ಆಸ್ಟ್ರೇಲಿಯಾ 332 ಹೊಡಿತಲ್ಲ, ಚೇಸ್ ಮಾಡಿದ್ರಲ್ಲ, ಆ ಸ್ಕೋರು ವುಮೆನ್ಸ್ ಕ್ರಿಕೆಟ್ ಹಿಸ್ಟ್ರಿಯಲ್ಲೇ ODI ಫಾರ್ಮೆಟಲ್ಲಿ ದಿ ಹೈಯೆಸ್ಟ್ ಎವರ್ ಚೇಸ್ 332. ಲಾಸ್ಟ್ ಪ್ರೀವಿಯಸ್ ಹೈಯೆಸ್ಟ್ ಚೇಸ್ ವಾಸ್ 302 ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಈಗ ಲಾಸ್ಟ್ ಟಾಪ್ 5 ಟಾಪ್ 6 ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ವುಮೆನ್ಸ್ ಕ್ರಿಕೆಟಲ್ಲಿ ಅದರಲ್ಲಿ 4 ಅಥವಾ 5 ಸಲ, 6ರಲ್ಲಿ 5 ಸಲ ಆಸ್ಟ್ರೇಲಿಯಾವೇ ಇರೋದು. ಅಂದರೆ ಅಂಥ ಸ್ಟ್ರಾಂಗ್ ಟೀಮ್. ಕೀಪರನ್ನು ಬಿಟ್ಟು ಮಿಕ್ಕಿದೆಲ್ಲರೂ ಕೂಡ ಬೌಲರ್ಸು, ಆಯಿತಾ. ಮತ್ತು 11 ಜನ ಕೂಡ ಬ್ಯಾಟರ್ ಅವರಿದು. ಅಂದರೆ ಅವರಿಗೆ ಒಂದು ಯಾವ ಸ್ಕೋರ್ ಅಂತ ಹಾಗಾದರೆ ಹೊಡಿಬೇಕು, ಎಷ್ಟು ಸ್ಕೋರ್ ಅಂತ ಹೊಡಿಬೇಕು? ಅಂದ ಮಾತ್ರಕ್ಕೆ ಭಾರತದ ಬ್ಯಾಟರ್ ಏನು ತಪ್ಪು ಮಾಡಿದ್ದಾರೆ. ಲಾಸ್ಟ್ 6 ವಿಕೆಟ್ 34 ರನ್ಗೆ ಕಳೆದುಕೊಂಡಾಯಿತು. 294ಕ್ಕೆ 4 ವಿಕೆಟ್ ಇದ್ದಂತಹ ಭಾರತ ಏನೊಂದು 350 360 ಹೊಡಿಬೋದು ಹಾ ಅಂತ ಅಂದ್ಕೊಳ್ತಿರುವಾಗ ಹೇ ಅಂತ ಅಂದ್ಕೊಂಡು 331ಕ್ಕೆ ಆಲ್ಔಟ್ ಆಗಿ ಹೋದರು. ವೆರಿ ಶಾಕಿಂಗ್. ಎಕ್ಸ್ಪೆಕ್ಟೇ ಮಾಡಲಿಲ್ಲ. 50 ಓವರ್ ಕೂಡ ಪೂರ್ತಿ ಆಡಲಿಕ್ಕಾಗಲಿಲ್ಲ. 48.5 ಓವರ್ಸಿಗೆ ಆಲ್ಔಟ್. 331 ರನ್ನಿಗೆ ಭಾರತ ಆಲ್ಔಟ್ ಆಗಿ ಹೋಯಿತು. ಆ್ಯಂಡ್ ಆಸ್ಟ್ರೇಲಿಯನ್ ವುಮೆನ್ 49 ಓವರ್ಗಳಲ್ಲಿ ಆ ಒಂದು ಟಾರ್ಗೆಟನ್ನು ಹೊಡೆದಾಕಿದೆ. ಅವರು ಕೂಡ ನೀವು ಲಾಸ್ಟ್ ಓವರ್ ಆಡಲಿಲ್ಲ, ನಾವು ಸಹ ಲಾಸ್ಟ್ ಓವರ್ ಆಡೋದಿಲ್ಲ ಅನ್ನುವಂಥ ಒಂದು ಷರತ್ತಿಗೆ ಬದ್ಧರಾಗಿದ್ದರಂತ ಕಾಣ್ತದೆ. ಭಾರತ 48.5 ಓವರ್ಗೆ ಆಲ್ಔಟ್ ಆದರೆ ಇವಾಗ 49 ಓವರ್ಗಳಿಗೆ ಆ ಒಂದು ಟಾರ್ಗೆಟನ್ನು ರೀಚ್ ಮಾಡಿದರು. ನೋಡಿ, ಫಸ್ಟ್ ಒಂದು ಅತ್ಯದ್ಭುತ ಪಾರ್ಟ್ನರ್ಶಿಪ್ ಪ್ರತಿಕಾ ರಾವಲ್ ಮತ್ತು ಸ್ಮೃತಿ ಮಾಂಧನ. ನಾವು ಹೇಳ್ತಿದ್ದೇವಲ್ಲ ICC ಟೂರ್ನಮೆಂಟಲ್ಲಿ ಸ್ಮೃತಿ ಮಾಂಧನ ಆಡೋದಿಲ್ಲ ಅಂತ. ಬಟ್ ಆಸ್ಟ್ರೇಲಿಯಾ ಅಂತ ಬಂದ ಕೂಡ ಅವರಿಗೆ ಮೈ ಮೇಲೆ ಎಂತ ಬರ್ತದೆ ಅಂತ ಗೊತ್ತಿಲ್ಲ. ಲಾಸ್ಟ್ 5 ಇನ್ನಿಂಗ್ಸಲ್ಲಿ ಸಹ ಅವ್ರದ್ದು ಮಿನಿಮಮ್ ಒಂದು 60ರ ಮೇಲೆ ಹೊಡೆದಿದ್ದಾರೆ ಆಸ್ಟ್ರೇಲಿಯಾದ ಮೇಲೆ. ಭಯಂಕರ ಆವ್ರೇಜ್ ಉಂಟು. ಭಾರಿ ಚಂದದ ಆಟ ಆಡ್ತಾ ಇದ್ದಾರೆ ಆಸ್ಟ್ರೇಲಿಯಾದ ಅಗೇನ್ಸ್ಟ್. ನಿನ್ನೆ ಕೂಡ ಹಾಗೆ 80 ರನ್ 66 ಬಾಲಿಗೆ ಡಬ ಅಂತ ಹೊಡೆದ್ರು. ಆ ಕಡೆಯಿಂದ ಪ್ರತಿಕಾ ರಾವಲ್ ಹೇಗೆ ಸೌತ್ ಆಫ್ರಿಕಾದ ಅಗೇನ್ಸ್ಟ್ ಆಫ್ ಸೈಡಲ್ಲಿ ಭಾರಿ ಚಂದದ ಒಂದು ಸ್ಕ್ವೇರ್ ಡ್ರೈವ್ ಎಲ್ಲ ಹೊಡಿತಿದ್ರು. ನಿನ್ನೆ ನೋಡಿದರೆ ಲೆಗ್ ಸೈಡಲ್ಲಿ ಭಾರಿ ಡಬ್ ಅಂತ. ಅಂದರೆ ನಾವು ಆಫ್ ಸೈಡ್ ಮಾತ್ರ ಆಡೋದಲ್ಲ, ಲೆಫ್ಟ್ ಸೈಡ್ ಕೂಡ ಚೆಂದ ಮಾಡಿ ಕ್ರಿಕೆಟ್ ಆಡ್ತೇನೆ ಅಂತ ಅವರೊಂದು 75 ರನ್ ಚಚ್ಚಿದ್ರು. 75 ಅದು ಉಲ್ಟಾ ಪಲ್ಟಾ ಹೇಳಿದರೆ ತಪ್ಪು ಭಾವಿಸ್ಕೊಳ್ಬೇಡಿ. ಒಬ್ರು 75 ಒಬ್ರು 80 ರನ್ ಹೊಡೆದ್ರು. ಚಂದದ ಇನ್ನಿಂಗ್ಸ್ ಇಬ್ಬರ ಕಡೆಯಿಂದ ಸಹ. ಓಕೆ, ಪ್ರತಿಕಾ ರಾವಲ್ ಇದು ಸ್ಟ್ರೈಕ್ ರೇಟ್ ಬಗ್ಗೆ ನಂಗೆ ಒಂಚೂರು ಬೇಸರ. 96 ಬಾಲಿಗೆ 75, ಇನ್ನೊಂಚೂರು ಫಾಸ್ಟ್ ಆಡ್ಬೋದಿತ್ತಲ್ಲ ಅಂತ. ಆನ್ ದಿ ಅದರ್ ಹ್ಯಾಂಡ್ ಸ್ಮೃತಿ ಮಾಂಧನ ಸೂಪರ್ ಆಗಿ ಆಡಿದ್ರಪ್ಪ. ಅವರಿಬ್ಬರು ಸೂಪರಾಗಿ ಆಡಿದ್ರು. 150+ ಪಾರ್ಟ್ನರ್ಶಿಪ್ ಬಂತು. ಫಸ್ಟ್ ವಿಕೆಟಿಗೆ ಬಾಲ್ಗಿಂತ ಜಾಸ್ತಿ ರನ್ನೇ ಇತ್ತು. ಅದಾದಮೇಲೆ ಬಂದಂಥ ಆಟಗಾರ್ತಿಯರು ಹೇಗೆ ಈಗ ಶ್ರೀಲಂಕಾ ಅಗೇನ್ಸ್ಟ್ ಎಲ್ಲರಿಗೂ ಸಹ ಚೊಕ್ಕದಾದ ಇನ್ನಿಂಗ್ಸ್ ಇತ್ತಲ್ಲ, ಆ ಥರದ ಇನ್ನಿಂಗ್ಸ್ ಎಲ್ಲರಿಗೂ ಸಹ ಬಂದಿದೆ. ಒಂದು ಇಂಟೆಂಟ್ ಇತ್ತು. ಹರ್ಮನ್ ಪ್ರೀತ್ ಕೌರ್ ಅವ್ರದ್ದಾಗಿರ್ಬೋದು, ರಾಡ್ರಿಗಸ್ ಇದ್ದಾಗಿರ್ಬೋದು, ರಿಚಾ ಘೋಷ್, ಎಲ್ಲರೂ ಕೂಡ ಇಂಟೆಂಟ್ ಒಳ್ಳೆ ಇತ್ತು. ಕ್ವಿಕ್ಕಾಗಿ ರನ್ಸ್ ಪೇರಿಸ್ತಾ ಇದ್ರು. ಸೊ 294ಕ್ಕೆ ಏನು 5 ವಿಕೆಟ್ ಬಿತ್ತಲ್ಲ, ಆಗ ಕೂಡ ತುಂಬ ಓವರ್ ಬಾಕಿ ಇತ್ತು. ಒಂದು 7 ಓವರ್ ಏನೋ ಬಾಕಿ ಇತ್ತು. ಸೊ ಭಾರತ ಮಿನಿಮಮ್ 350 ಹೊಡಿತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡದ್ದು. ಬಟ್ ಡಬ ಅಂತ ಎಲ್ಲರೂ ಕೂಡ ಔಟ್ ಆಗಲಿಕ್ಕೆ ಸ್ಟಾರ್ಟ್ ಆದರು. ಅಂದರೆ ಒಂದು ಇಂಟೆಂಟ್ ತೋರಿಸುವ ಭರದಲ್ಲಿ ಸ್ವಲ್ಪ ಜಾಸ್ತಿಯೇ ಅಂದರೆ ಫಾಲ್ ಶಾಟಿಗೆ ಕೈ ಹಾಕಿದ್ರ ಅಂತ ನನಗೆ ಅನ್ನಿಸ್ತಾ ಉಂಟು. 331ಕ್ಕೆ ಆಲ್ಔಟು. ಅದಾದಮೇಲೆ ಇವ್ರದ್ದು ಚೇಸ್ ಸ್ಟಾರ್ಟ್ ಆಯ್ತು. ಯಾರು ಕೂಡ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸು ನಿನ್ನೆ ನಮ್ಮ ಅಗೇನ್ಸ್ಟೇ ಆಗ್ತದೆ ಅಂತ. ನಮ್ಮದು ಗ್ರಹಚಾರಕ್ಕೆ ನಮ್ಮ ಹತ್ರ ಇರೋದೇ 5 ಬೌಲರ್ಸ್. ಭಾರತ 5 ಬೌಲರ್ನ ಇಟ್ಕೊಂಡು ಈ ವರ್ಲ್ಡ್ ಕಪ್ಪಿಗೆ ಬಂದಿದೆಯಾ? 6th ಬೌಲಿಂಗ್ ಆಪ್ಷನ್ನೇ ಇಲ್ಲ. ಹಾಗಾದ್ರೆ ಆಲ್ರೌಂಡರ್ಸ್ ಇಲ್ವಾ ಎಂತ ನನಗೆ ಅರ್ಥ ಆಗಲಿಲ್ಲ. 5 ಬೌಲರ್. ಈಗ ಹರ್ಮನ್ ಪ್ರೀತ್ ಕೌರ್ ಅವರು 1 ಓವರ್ ಹಾಕಿದರು, ಸುಮ್ಮನೆ ಲೆಕ್ಕ ಬರ್ತಿಗೆ ಆ್ಯಸ್ ಅ 6th ಬೌಲಿಂಗ್ ಆಪ್ಷನ್. ಅವರು 6th ಬೌಲರ್ ಅಂತ ಹೇಳೋದು ಕೂಡ ತಪ್ಪಾಗ್ತದೆ. ಸುಮ್ಮನೆ ಒಂದು ಹೀಗೆ ಲೆಕ್ಕ ಬರ್ತಿಗೆ ಹಾಕಿದರು. ಈಗ ನೋಡಿ, ಯಾವುದಾದ್ರೂ ಬೌಲರ್ದು ಆಫ್ ಡೇ ಆದರೆ ಎಕ್ಸ್ಟ್ರಾ ಬೌಲರೇ ಇಲ್ಲ. ನಿನ್ನೆ ನಮ್ಮ ಗ್ರಹಚಾರಕ್ಕೆ 2 ಬೌಲರ್ದು ಆಫ್ ಡೇ. ಒಂದು ಸ್ನೇಹ ರಾಣಾ ಅವರಿದ್ದು, ಇನ್ನೊಂದು ಕ್ರಾಂತಿ ಗೌಡ್ ಅವರಿದ್ದು. ಇಬ್ಬರು ಕೂಡ ಸರಿಯಾಗಿ ಹೊಡಿಸ್ಕೊಂಡ್ರು. ಹಾಗೆ ಆದದ್ದು ನೋಡಿ. ಸಕ್ಸಸ್ಫುಲ್ ಚೇಸ್
142 ರನ್. ಮಿಚಿ ಸ್ಟಾರ್ಕ್ ಅವರ ವೈಫ್, ಅವರ ಕ್ಯಾಪ್ಟನ್, ಆಸ್ಟ್ರೇಲಿಯನ್ ವುಮೆನ್ ಇದು ಕ್ಯಾಪ್ಟನ್ ಹೀಲಿ ಅವರು 142 ರನ್, 107 ಬಾಲಿಗೆ. ಅಪ್ಪ ದೇವ, 142 ಎಲ್ಲ ದೊಡ್ಡ ಸ್ಕೋರ್ ಅಪ್ಪ. ಇಂಡಿವಿಜುವಲ್ ಸ್ಕೋರ್ ಅಂತ ಕನ್ಸಿಡರ್ ಮಾಡುವಾಗ ಡ್ಯಾಡಿ 100 ಅಂತ ಹೇಳ್ತಾರಲ್ಲ, ಇದು ಮಾಮಿ 100. ಎಷ್ಟು ದೊಡ್ಡ ಇನ್ನಿಂಗ್ಸ್ ಮಾರ. ಏನು ಎಲ್ಲ ಗ್ರೌಂಡಿದ್ದು ಎಲ್ಲ ಮೂಲೆಗೆ ದಡ 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 ಅಂತ ಹೊಡಿತಿದ್ದಾರೆ. ಕೆಲವೊಂದು ಶಾರ್ಟ್ ಆರ್ಮ್ ಜಾಬ್ ಶಾರ್ಟ್ ಆಗಿರ್ಬೋದು. ಗಿಲ್ ಅವ್ರದ್ದು ಆಟ ನೋಡಿದಾಗಿತ್ತು. ಕೆಲವೊಂದು ಶಾರ್ಟ್ಸು ಗಿಲ್ಲಿದ್ದು ಥರಾವೇ ಇತ್ತು. ಸಿಕ್ಕಾಬಟ್ಟೆ ಚೆಂದ ಮಾಡಿ ಆಡಿದರು. ಮೆನ್ಸ್ ಕ್ರಿಕೆಟ್ ಅಂತ ಬಂದರೆ ಈ ಸ್ಟಾರ್ಕ್ ಅವರು ಇಂಡಿಯಾ ಅಗೇನ್ಸ್ಟ್ ಸೂಪರ್ ಆಗಿ ಬಾಲ್ ಹಾಕೋದು. ವುಮೆನ್ಸ್ ಕ್ರಿಕೆಟ್ ಅಂತ ಬಂದರೆ ಅವರ ಹೆಂಡತಿ ಹೀಲಿ ಅವರು ಈ ಥರ ಒಂದು ಹೊಡೆದಾಕೋದು. ಆ್ಯಂಡ್ ಅವರಿಗೆ ಕರೆಕ್ಟಾಗಿ ಸಪೋರ್ಟಿವ್ ಆಗಿ ಉಳಿದಂಥ ಬ್ಯಾಟರ್ ಇದ್ರಪ್ಪ. ಎಲ್ಲಿಸ್ ಪೇರಿ ಆಗಿರ್ಬೋದು, ಗಾರ್ಡ್ನರ್ ಆಗಿರ್ಬೋದು. ಆ್ಯಂಡ್ ಅವ್ರದ್ದು ಎಲ್ಲರೂ ಕೂಡ ಬ್ಯಾಟರ್. ಒಬ್ಬರು ಔಟ್ ಆದರೆ ಇನ್ನೊಬ್ರು. ನಾ ಹೇಳಿದ್ನಲ್ಲ, ಇದು ನಮಗೆ ಟಿಪಿಕಲ್ ಲೇಟ್ 90s ಅಥವಾ 2008 2010 ತನಕದ ಒಂದು ಆಸ್ಟ್ರೇಲಿಯನ್ ಟೀಮ್ ಇತ್ತು, ಗೊತ್ತುಂಟ. ಒಬ್ಬರಾದ್ಮೇಲೆ ಒಬ್ಬರು ದಾಂಡಿಗರೇ ಬರೋದು. ಒಂದು ವಿಕೆಟ್ ತೆಗೆದ್ರೆ ಸೆಲೆಬ್ರೇಷನ್ ಮಾಡಬೇಕಂತ ಅನಿಸೋದಿಲ್ಲ. ವಿಕೆಟ್ ತೆಗೆದ್ರೂ ಕೂಡ ಒಂದು ತಲೆನೋವು, ಅಯ್ಯಯ್ಯೋ ಈಗ ಈ ಬ್ಯಾಟರ್ ಬರ್ತಾ ಇರೋದಾ ಅಂತ. ಹಾಗೇ ಆಗ್ತಾ ಇತ್ತು. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ರು. ಕೊನೆಗೆ ಏನು ಇನ್ನು 1 ಓವರ್ ಇರುವಾಗಲೇ 3 ವಿಕೆಟ್ಗಳಿದೆ. 7 ವಿಕೆಟ್ ಹೋಗಿತ್ತು, ಇಲ್ಲ ಅಂತಲ್ಲ. ಅಂದರೆ ಇದು ಯಾರಿಗೆ, ಹೀಲಿಯವರಿಗೆ ಕಂಪೇರ್ ಮಾಡಿದರೆ ಬೇರೆಯವ್ರಿಗೆ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಬಟ್ ಒಂದು ನೋಟೇಬಲ್ ಕಾಂಟ್ರಿಬ್ಯೂಷನ್ ಅಂತ ಒಂದು 40+ ಎಲ್ಲ ಒಂದು ಇಬ್ಬರೆಲ್ಲ ಹೊಡೆದಿರೋದ್ರಿಂದಾಗಿ ಅವರು ಆರಾಮಾಗಿ ಸ್ಕೋರ್ನ ರೀಚ್ ಮಾಡಿಸಿದರು. ಇವಾಗ ನಮ್ಮದು ಬೌಲಿಂಗ್ ಪ್ರಾಬ್ಲಮ್, ಬ್ಯಾಟಿಂಗ್ ಪ್ರಾಬ್ಲಮ್ ಅಂತಲೇ ಅರ್ಥ ಆಗ್ತಾಯಿಲ್ಲ. ಈಗ ನೋಡಿ, ಫಸ್ಟ್ 2 ಮ್ಯಾಚು ಶ್ರೀಲಂಕಾ ಎಗೇನ್ಸ್ಟ್ ವಿನ್ ಆದೆವು, ಪಾಕಿಸ್ತಾನ ಎಗೇನ್ಸ್ಟ್ ವಿನ್ ಆದೆವು. ಆಗ ಏನಪ್ಪ ಬ್ಯಾಟ್ಸ್ಮನ್ ಯಾರು ಚಂದನೇ ಆಡ್ತಾ ಇಲ್ಲ, ಬೌಲರ್ಸಿಂದ ವಿನ್ ಆಗ್ತಾ ಇದ್ದೇವೆ. ಅಲ್ಲಿ ಪುಣ್ಯಕ್ಕೆ ರಿಚಾ ಘೋಷಾಲ ಲಾಸ್ಟ್ ಮಿನಿಟಿಗೆ ಸೂಪರಾಗಿ ಆಡಿರೋದ್ರಿಂದಾಗಿ ನಾವು ವಿನ್ ಆಗ್ತಿದ್ದೇವೆ ಅಂತ ಹೇಳಿದೆವು. ಬಟ್ ಸೌತ್ ಆಫ್ರಿಕಾ ವಿರುದ್ಧ 251 ರನ್ ಹೊಡೆದ್ರು ಕೂಡ, ಆ್ಯಂಡ್ ಸೌತ್ ಆಫ್ರಿಕಾವನ್ನು 81ಕ್ಕೆ 5 ಅಂದರೆ 5 ವಿಕೆಟ್ ತೆಗೆದಿದ್ದೆವು. ಅಲ್ಲಿಂದ ಸೌತ್ ಆಫ್ರಿಕಾ ವಿನ್ ಆಗುವ ಥರ ಆದಾಗ ಬೌಲರ್ಸ್ ಇದು ಪ್ರಾಬ್ಲಮಾ, ಬ್ಯಾಟರ್ ಇದು ಪ್ರಾಬ್ಲಮ್ ಅಂತ ಡೌಟ್ ಕ್ರಿಯೇಟ್ ಆಗ್ತಾಯಿತ್ತು. ನಿನ್ನೆದು ಪರ್ಫಾರ್ಮೆನ್ಸ್ ನೋಡಿದಾಗ ನಮ್ಮ ಬೌಲಿಂಗಲ್ಲಿ ಏನಾಗಿದೆ ಅಂತಂದರೆ ಆಪ್ಷನ್ನೇ ಇಲ್ಲ. 6th ಬೌಲಿಂಗ್ ಆಪ್ಷನ್ ಇಲ್ಲ. 6th ಬೌಲಿಂಗ್ ಆಪ್ಷನ್ ಇಲ್ಲದೆ ನೀವು ODI ವರ್ಲ್ಡ್ ಕಪ್ಪನ್ನು ವಿನ್ ಆಗುವಂತಹ ಕನಸು ಹೇಗೆ ಕಾಣ್ತಿದ್ದೀರಿ? ಆ್ಯಂಡ್ ಈ ಮೂಮೆಂಟಲ್ಲಿ ಆಸ್ಟ್ರೇಲಿಯನ್ ಟೀಮ್ ನೋಡಿದಾಗ ವರ್ಲ್ಡ್ ಕಪ್ಪನ್ನು ಅವರಿಗೆ ಬಿಟ್ಟು ಕೊಡೋದು ಒಳ್ಳೇದಂತ ಅನ್ನಿಸ್ತದೆ. ಭಯಾನಕ ಫಾರ್ಮು, ಭಯಾನಕ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು. ಯಾರಾದರೂ ಒಬ್ಬರು ಕ್ಲಿಕ್ ಆಗ್ತಾರೆ. ಇವಾಗ ನೋಡಿ, ಪಾಕಿಸ್ತಾನದ ಮೇಲೆ ಇನ್ನೇನು ಸೋತೆ ಬಿಟ್ಟರು ಆಸ್ಟ್ರೇಲಿಯಾ ಅಂತ ಅಂದ್ಕೊಳ್ತಿರುವಾಗ, ಅಂದರೆ ಚಿಕ್ಕ ಮೊತ್ತಕ್ಕೆ ಆಲ್ಔಟ್ ಆಗ್ತಾರೆ ಅಂತ ಅಂದ್ಕೊಳ್ತಿರುವಾಗ, ಆಲ್ ಆಫ್ ಅ ಸಡನ್ ಅವ್ರದ್ದು ಮೂನಿ ಎಲ್ಲ ಪೆತ್ ಮೂನಿ ಎಂತ ಮಾರ್ರೆ ಆಟ ಸೂಪರು. ಸೊ ನಿನ್ನೆ ಅವ್ರದ್ದು ಕ್ಯಾಪ್ಟನ್ನು ಆ್ಯಂಡ್ ವಿಕೆಟ್ ಕೀಪರ್ ಆಗಿರುವಂತಹ ಹೀಲಿ ಅವರು ಅಂದರೆ ಹೀಲ್ ಮಾಡಿದ ಆಸ್ಟ್ರೇಲಿಯನ್ ಹಬ್ಬ ಅಂತ ಒಂದು ಅನಿಸಿತಾ ಅಂತ ಆ ಚೇಸ್ ನೋಡಿದಾಗ. ಓವರ್ ಆಲ್ ವೆರಿ ಡಿಸಪಾಯಿಂಟಿಂಗ್. ಇನ್ನೂ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಪರ್ಸ್ನಲ್ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತಲ್ಲ, ಭಾರತ ತಂಡ ಹೀಗೆ ಆಡ್ತದೆ ಹಾಗೆ ಆಡ್ತದೆ. 2 ವಿನ್ ಆಗಿದ್ದಾರೆ, 2 ಸೋತಿದ್ದಾರೆ. 2 ಸೋತದ್ದು 2 ಕೂಡ ಗೆಲ್ಲುವಂಥ ಮ್ಯಾಚ್ ಸೋತದ್ದು. ಒಂದು ಸೌತ್ ಆಫ್ರಿಕಾ ವಿರುದ್ಧ ಒಂದು ಶಾಕಿಂಗ್ ಡಿಫೆಕ್ಟ್. ಆ್ಯಂಡ್ ನಿನ್ನೆದು 331 ರನ್ ಹೊಡೆದು ಕೂಡ ಡಿಫೆಂಡ್ ಮಾಡಲಿಕ್ಕಾಗಲಿಲ್ವಾ? ವುಮೆನ್ಸ್ ಕ್ರಿಕೆಟಲ್ಲಿ 331 ಎಲ್ಲ ದೊಡ್ಡ ಸ್ಕೋರ್. ಅದನ್ನು ಡಿಫೆಂಡ್ ಮಾಡ್ಬೋದಿತ್ತು. ಫಸ್ಟ್ ಆಫ್ ಆಲ್ 331 ಅದು 350+ ಹೊಡಿಬೇಕಿತ್ತು. ನಾವು ಇದ್ದಂಥ ಒಂದು ಪರಿಸ್ಥಿತಿ ನೋಡಿಕೊಂಡು ಆರಾಮ್ಸೆ 350 ಹೊಡಿಬೋದಿತ್ತು. ಅವ್ರು 331ಗೆ ಆಲ್ಔಟ್ ಆದದೇ ಒಂದು ಬೇಸರದ ಸಂಗತಿ. ಬಟ್ ಸ್ಟಿಲ್ ಅದನ್ನು ಡಿಫೆಂಡ್ ಮಾಡ್ಬೋದಿತ್ತು. ಬಟ್ 6th ಬೌಲಿಂಗ್ ಆಪ್ಷನ್ನು ಈಗ ಎಲ್ಲ ಟೀಮಿಗೆ ಗೊತ್ತಾಗಿರ್ತದೆ, ಇವರಿಗೆ 6th ಬೌಲಿಂಗ್ ಆಪ್ಷನ್ ಇಲ್ಲ. ಯಾರಾದರೂ ಒಂದು ಬೌಲರನ್ನು ಟಾರ್ಗೆಟ್ ಮಾಡಿದರೂ ಸಾಕು, ಆ ಬೌಲರ್ ಹೊಡಿಸಿಕೊಂಡ್ರೆ ಇಡೀ ಟೀಮ್ ಗಾಬರಿ ಆಗ್ತದೆ ಅಂತ ಈಗ ದೊಡ್ಡ ತಲೆನೋವಾಗಿದೆ. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.